ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲಿ ಬಂದಿರಂತ ಕೇಳ್ತಾ ಇದ್ದೀರಾ ಅಂದ್ರೆ ನೋಡ್ತಾ ಇದ್ದೀರಾ, ನಾವು ಬಂದಿದ್ದೀವಿ ಹೊಸ ಗಾಡಿ ತಗೋಕ್ಕೆ. ಹಳೆ ಗಾಡಿದ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದ್ದೆ ಆಲ್ರೆಡಿ, ನೀವು ನೋಡಿದ್ದೀರಾ. ನೋಡಿ ನಮ್ಮ ಹೊಸ ಗಾಡಿ ಬಂತು ತೊಗೊಳಕತ್ತೀವಿ. ನಮ್ಮ ಅತ್ತಿ ನಮ್ಮ ಹಸ್ಬೆಂಡರು ಸೇರಿಸಿ ಪೂಜೆ ಗೀಜೆ ಮಾಡಕತ್ತಿದ್ದಾರೆ. ನೋಡ್ರಿ ಹೆಂಗೈತಿ ನಮ್ಮ ಗಾಡಿ ಅಂತ ನೀವು ಕಮೆಂಟ್ ಮಾಡಿ. ನೋಡಿರಿ ಫಸ್ಟ್ ಟೈಮ್ 3.5 ಲಕ್ಷದ ಗಾಡಿ ತೊಗೊಳಕತ್ತೀವಿ. ನಮ್ಮ ಹಸ್ಬೆಂಡರ್ ಫೇವ್ರೇಟ್ ಅಲ್ಲ, ನನ್ನ ಮಗಳ ಫೇವ್ರೇಟ್. ನೋಡಿ ತೊಗೊಳಕತ್ತೀವಿ. ನನ್ನ ತಂಗಿ, ನಮ್ಮ ಅತ್ತಿ ಮತ್ತು ನಮ್ಮ ಅವ್ರು ಅಂದರೆ ನಮ್ಮ ಹಸ್ಬೆಂಡರು ಸೇರಿ ತೊಗೊಳಕತ್ತಿದ್ದಾರೆ. ಅಫ್ಸೋಸ್ ನಾನು ಇರಲಿಲ್ಲ, ಯಾಕಂದರೆ ನನ್ನ ಹುಷಾರಿಲ್ಲ. ಅದಕ್ಕೆ ನಾನು ಊರಾಗಿದ್ದೆ, ಅದಕ್ಕೆ ಅವರು ತಗೊಂಡ್ರು. ಏನು ಮಾಡೋಕ್ಕಾಗಲ್ಲ. ನನ್ನ ಮಗಳಿಗೆ ಫೇವ್ರೇಟ್ ಗಾಡಿ ಅದು. ಯಾಕಂದ್ರೆ 4-3 ಸಲ ಚೀಟಿ ಹಾರಿಸಿದ್ದೇವೆ. ಅದನ್ನು ಗಾಡಿ ಎತ್ತಿದ್ಲು. ಗಾಡಿ ಹೆಸರು ಏನೈತೆ ಅಂತ ನೀವೇನು ನೋಡ್ಕೊಡಿ, ನಾನು ಮಾತ್ರ ಹೇಳಂಗಿಲ್ಲ. ಯಾಕಪ್ಪ ಅಂದ್ರೆ ನನಗೆ ಇಷ್ಟು ಓದಕ್ಕೆ ಬರೋಂಗಿಲ್ಲ. ನೋಡಿರಿ ನೀವೇ ಗಾಡಿ ಹೆಸರು ಏನೈತಿ ಅಂತ, ಯಾವ ಗಾಡಿ ಅಂತ ನೀವೇ ನೋಡ್ಕೊರಿ, ಅಲ್ಲೇ ಐತಿ. ನೋಡಿರಿ ಹೇಗಿದೆ ಅಂತ ನಮ್ಮ ಗಾಡಿ ಕಮೆಂಟ್ ಮಾಡಿ, ಹೇಗಿದೆ ಅಂತ ಇದು ಮಾಡಿ. ನೋಡಿರಿ ಇಂಥ ಗಾಡಿ ತೊಗೊಳಕತ್ತೀವಿ ಅಂದ್ರೆ ನಮ್ಮ ಲಕ್ಕಿ ಅಂದ್ರೆ ಏನು ಮಾಡೋದು, ತೊಗೊಳಕತ್ತೀವಿ ಫಸ್ಟ್. ಯಾಕಪ್ಪ ಅಂದ್ರೆ ನಮ್ಮ ಹಸ್ಬೆಂಡ್ ಅವ್ರದ್ದು ಅದು ಹಳೆ ಗಾಡಿ ಇತ್ತಲ್ಲ, ಅದು ಭಾಳ ಅಂದ್ರೆ ಭಾಳ ಖರಾಬಾಗಿತ್ತು. ಆ ಗಾಡಿಲಿಂದ 4-3 ಸಲ ಗಾಡಿ ಆಕ್ಸಿಡೆಂಟ್ ಆಯಿತು. ಬೇಡ ಅಂತೀಸಿ ನಾವು ಹೊಸ ಗಾಡಿ ತೊಗೊಳಕತ್ತೀವಿ. ನೋಡಿರಿ ಈಗ ನಮ್ಮ ಹಸ್ಬೆಂಡ್ ಹೋಗ್ತಾ ಇದ್ದಾರೆ ಒಳಗೆ. ನೋಡಿರಿ ಎಲ್ಲ ತೊಗೊಂಡು ಪೂಜೆ ಗೀಜೆ ಮಾಡ್ಕೇಸಿ ಇದು ಮಾಡಕತ್ತಾರ. ಶೋರೂಮ್ದ ಹೊರಗೆ ತಂದು ಕೇಸಿ ಹಾರಾಗಿರ ಹಾಕಿಸಿ ಎಲ್ಲ ಪೂಜೆ ಗೀಜೆ ಮಾಡ್ಕೇಸಿ ಟ್ರೈ ಮಾಡಕತ್ತಾರ. ಅನ್ಕೊಂತ ನೋಡಿ ನೋಡಕತ್ತಾನ ಹೆಂಗೆ ಕಾಣಿಸ್ತೀನಿ ಅಂತ ನೋಡಕತ್ತಾರ. ನೋಡಿ ನಮ್ಮ ಅತ್ತಿ ಮತ್ತು ತಂಗಿಯರ ಸೇರ್ಕೇಸಿ ಅಲ್ಲಿ ನಿಂತು ನೋಡಕತ್ತಿದ್ರು. ನೋಡ್ರಿ ಹಂಗೆ ನಾವು ಗಾಡಿ ತೊಗೊಂಡಿದ್ದೀವಲ್ಲ, ಯಾವುದೋ ಚಲೋ ಮಂದಿ ಅಂದರೆ ಚಲೋ ಕೈಲಿಂದ ಪೂಜೆ ಮಾಡಿಸ್ಬೇಕಂತ ನಾವು ಒಬ್ಬ ಕಿನ್ನರಿಂದ ಪೂಜೆ ಮಾಡಿಸಿದ್ದೀವಿ. ಅವರೇ ನೋಡ್ರಿ ಹೆಂಗೆ ಪೂಜೆ ಮಾಡಕತ್ತಿದ್ರು. ಒಳ್ಳೆ ಯಾಕಪ್ಪ ಅಂದ್ರೆ ಗಾಡಿ ತೊಗೊಳ್ಳಿ ಏನಾರ ತೊಗೊಳ್ಳಿ ಅಂದ್ರೆ ಚಲೋ ಕೈಲಿಂದ ಒಳ್ಳೆ ಮಂದಿಯಿಂದ ಪೂಜೆ ಮಾಡಿಸ್ಬೇಕಂತ ನಾವು ಮಾಡ್ಸಕತ್ತೀವಿ ಪೂಜೆ. ನೋಡ್ರಿ ಇವರು ಕಿನ್ನರ್ ಅಂತ ನಾವು ಅಂತೀವಲ್ಲ, ಚಕ್ಕ ಅಂತೀವಲ್ಲ, ಅದನ್ನು ನಾವು ಕಿನ್ನರ್ ಅಂತೀವಿ. ಯಾಕಂದ್ರೆ ಅವರು ದೇವ್ರು ಇದ್ದಂಗೆ ಇರ್ತಾರೆ, ಅದಕ್ಕೆ ನಾವು ಮರದಿಂದ ಕಿನ್ನರ್ದಿದೆ ಅಂತ ಕರಿತೀವಿ. ಅವ್ರ ಕೈಲಿಂದ ನಾವು ಪೂಜೆ ಗೀಜೆ ಮಾಡ್ಸಕತ್ತೀವಿ. ನೋಡ್ರಿ ಯಾಕಂದ್ರೆ ಅವ್ರ ಆಶೀರ್ವಾದ ಚಲೋ ಇರುತ್ತೆ. ಹಾಗೆ ನಮ್ಮ ಗಾಡಿ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ. ಪಟಾಪಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಾವು ಹೊಸ ಗಾಡಿ ತೊಗೊಂಡಿದ್ದೀವಿ ಅಂತ ಬನ್ನಿ, ನಿಮಗೂ ಅನ್ನೋ ಸ್ವೀಟ್ ಕೊಡ್ತೀನಂತೆ. ಬನ್ನಿ ನಮ್ಮ ಊರಿಗೆ ಸ್ವೀಟ್ ಕೊಡ್ತೀನಂತ, ಗಾಡಿ ಪಾರ್ಟಿ ಕೊಡ್ತೀನಂತ. ನೋಡ್ರಿ ಇದು ನಮ್ಮ ಚಲೋ ಕೈಲಿಂದ ಅಂದ್ರೆ ಚಲೋ ಮಂದಿ ಕೈಲಿಂದ ನಾವು ಪೂಜೆ ಮಾಡ್ತೀವಿ. ಒಳ್ಳೇದಾಗಲಿ ಅಂತ ಪೂಜೆ ಮಾಡ್ತೀವಿ. ನೀವು ಹಂಗೆ ಮಾಡಿ ಅಂತ ನಾನು ಬಯಸ್ತೇನೆ. ಯಾಕಪ್ಪ ಅಂದ್ರೆ ಅವ್ರ ಕೈಲಿ ಅಂದರೆ ಭಾಳ ಚಲೋ ಇರ್ತದೆ, ಅವ್ರ ಆಶೀರ್ವಾದ ಭಾಳ ಇರುತ್ತೆ. ಅಂದ್ಕೇಸಿ ನಾವು ಅವ್ರ ಕೈಲಿಂದ ಪೂಜೆ ಗೀಜೆ ಮಾಡ್ಸಕತ್ತೀವಿ. ನೀವು ಮಾಡಿಸಿ ಅಂತ ನಾನು ಬಯಸ್ತೇನೆ. ಹಾಗೂ ನಮ್ಮ ಗಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿರಿ ನಮ್ಮ ಹಸ್ಬೆಂಡರು ಅವರು ಖುಷಿ ಪಟ್ಟು ಕೇಸಿ ನೋಡಿರಿ ನಡ್ಸ್ಕೊಂತ ನೋಡಕತ್ತಾರ ಹೆಂಗೆ ಕಾಣಿಸ್ತೀನಿ ಅಂತ. ಯಾಕಪ್ಪ ಅಂದ್ರೆ ಅವ್ರ ಕಾಲು ಸ್ವಲ್ಪ ನೋವು ಆಗುತ್ತೆ. ಯಾಕಪ್ಪ ಅಂದ್ರೆ ಆಕ್ಸಿಡೆಂಟ್ ಆಗಿದೆ. ನೆಕ್ಸ್ಟ್ ಬ್ಲಾಕಿಗೆ ಸಿಗೋಣ. ಓಕೆ, ಬಾಯ್.